ನಮಸ್ಕಾರ. ಇವತ್ತು ಡ್ರಾಯಿಂಗ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಅಲ್ಲಿ ಸ್ಟೂಡೆಂಟ್ ಡೀಟೇಲ್ಸನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ SSLC ಪೋರ್ಟಲನ್ನು ಆನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿರಿ. ಇಲ್ಲಿ ಕ್ಯಾಪ್ಚರ್ ಕೋಡ್, ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಟ್ರಿ. ಎಸ್ಎಬ್ ಲಾಗಿನ್ ಈ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ಅದರ್ ಎಕ್ಸಾಮ್ಸ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಅದರ್ ಎಕ್ಸಾಮ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಒಂದು ನೋಟಿಫಿಕೇಶನ್ ಅಂತ ಹೇಳಿ, ಆಮೇಲೆ ಸರ್ಕ್ಯುಲರ್ ಆ್ಯಂಡ್ ಫ್ಲೋ ಚಾರ್ಟ್, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಬರ್ತದೆ ರೀ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಹೇಳಿದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ಈ ಇಂಟರ್ಫೇಸ್ ಬಂದ ತಕ್ಷಣ ಅದರ್ ಎಕ್ಸಾಮ್ಸಿಗೆ ಹೋಗ್ರಿ. ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಸೈಟ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ನಿಮಗೆ ಯೂಸರ್ ID ಅಂತ ಹೇಳಿ ಇದ್ದಲ್ಲಿ ಇಲ್ಲಿ ಸ್ಕೂಲ್ ಡಯಸ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ನಿಮ್ದು ರಿಲೇಟೆಡ್ ಸ್ಕೂಲ್ ಡಯಸ್ ಅನ್ನು ಇಲ್ಲಿ ಎಂಟ್ರಿ ಮಾಡಿದರೆ ಅದೇ ನಿಮ್ದು ಯೂಸರ್ ID ರೀ. ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿರಿ. ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿರಿ. ಇಲ್ಲಿ ನಿಮಗೆ ಈ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಫಾರ್ ಡ್ರಾಯಿಂಗ್ ಎಕ್ಸಾಮ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ 2 ಆಪ್ಷನ್ಸ್ ಇದಾವೆ ರೀ. ಒಟ್ಟು SATS ಸ್ಟೂಡೆಂಟ್ಸ್, ನಾನ್ SATS ಸ್ಟೂಡೆಂಟ್ಸ್ ಅಂತ ಹೇಳಿ. ಇಲ್ಲಿ SATS ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ 2 ಆಪ್ಷನ್ಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಒಂದು ಲೋವರ್ ಗ್ರೇಡ್, ಆಮೇಲೆ ಇನ್ನೊಂದು ಹೈಯರ್ ಗ್ರೇಡ್ ಅಂತ ಹೇಳಿ. ಇನ್ ಕೇಸ್ ಆ ಹುಡುಗಿ ಏನಾದರೂ ಲೋವರ್ ಗ್ರೇಡ್ ಇತ್ತು ಅಂತಂದರೆ ಲೋವರ್ ಗ್ರೇಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ SATS ನಂಬರನ್ನು ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ವ್ಯೂ, ಇನ್ ಕೇಸ್ ಒಂದ್ಸತಿ ಏನಾದರೂ ಆ ಹುಡುಗಿದ ಏನಾದ್ರು ರಿಜಿಸ್ಟರ್ ಏನಾರು ಮಾಡಿದ್ರಿ ಅಂತಂದ್ರೆ ಅಲ್ಲಿ ವ್ಯೂ ಅಂತ ಹೇಳಿ ಪ್ರೆಸ್ ಮಾಡಿದಾಗ ಇಲ್ಲಿ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತದೆ ರೀ, ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಹೇಳಿ. ಅಂದ್ರೆ ಈ ಹುಡುಗಿದ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಅರ್ಥ. ಇಲ್ಲಿ ವ್ಯೂ ಅಂತ ಹೇಳಿ ಅಂದಾಗ ಈ ರೀತಿ ಇಂಟರ್ಫೇಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಇನ್ಬಿಲ್ಟ್ ಎಲ್ಲ ಡೇಟಾ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರ್ತದೆ ರೀ ಆಲ್ರೆಡಿ. ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್. ಇಲ್ಲಿ RD ನಂಬರ್ ಏನಾದರೂ ಇತ್ತು ಅಂತಂದರೆ ಇಲ್ಲಿ RD ನಂಬರನ್ನು ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ಮೀಡಿಯಮ್ ಅಂತ ಹೇಳಿದೆ ರೀ. ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಮೀಡಿಯಮನ್ನು ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಇಲ್ಲಿ ಕ್ಲಾಸ್ ಅದೆಲ್ಲ ಇನ್ಬಿಲ್ಟ್ ಆಗಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರನ್ನು, ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಇಲ್ಲಿ ನಿಮ್ಮದು ಫೋಟೋ ಆಮೇಲೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಹಾಕಬೇಕಾಗಿತ್ತು ಅಂತಂದರೆ ಅಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಸೈಜಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೋಟೋ ಏನಾರು ಮಾಡಬೇಕಾಗಿತ್ತು ಅಂತಂದರೆ 60 to 80 KB ನಲ್ಲಿನೇ ಮಾಡ್ಬೇಕ್ರಿ. ಇಲ್ಲಿ ಸಿಗ್ನೇಚರ್ ಮತ್ತು RD ಸರ್ಟಿಫಿಕೇಟ್ ಎರಡನ್ನೂ ಅಪ್ಲೋಡ್ ಮಾಡ್ಬೇಕ್ರಿ. ಇದಕ್ಕೂ 20 to 50 KB, ಆಮೇಲೆ ಇದು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿತ್ತು ಅಂದರೆ 1 MB PDF ನಲ್ಲಿ ಅದು ಅಪ್ಲೋಡ್ ಮಾಡ್ಬೇಕ್ರಿ. ಇಲ್ಲಿ ಅಪ್ಲೋಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳಿದೆ ರೀ. ಅದರ ಸೈಜ್ 1 MB ಇನ್ PDF ಅಂತ ಹೇಳಿದೆ ರೀ. ಅದು 1 MB ಮಾಡಿ PDF ನಲ್ಲಿ. ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ರೀ. ಡಿಕ್ಲೇರ್ ದಟ್ ದ ಇನ್ಫಾರ್ಮೇಷನ್ ಫರ್ನಿಶ್ಡ್ ಆನ್ಲೈನ್ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಹೇಳಿ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಕೆಳಗಡೆ ಒಂದು ಆಪ್ಷನ್ ಬರ್ತದೆ ರೀ, ಸೇವ್ ಆ್ಯಂಡ್ ಗೆಟ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ. ಇದ್ರ ಮೇಲೆ ಪ್ರೆಸ್ ಮಾಡ್ಬೇಕ್ರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಸೊ ಆ್ಯಂಡ್ ಸೊ. ಇದು ಆ ಪರ್ಟಿಕ್ಯುಲರ್ ಸ್ಟೂಡೆಂಟಿಂದು ಅಪ್ಲಿಕೇಶನ್ ನಂಬರ್ ರೀ. ಇಷ್ಟ ಆಯಿತು ಅಂತಂದರೆ ಆ ಸ್ಟೂಡೆಂಟ್ ಅಲ್ಲಿ ಡ್ರಾಯಿಂಗ್ ಎಕ್ಸಾಮಲ್ಲಿ ಎನ್ರೋಲ್ ಆಗಿದ್ದಾಳೆ ಅಂತ ಹೇಳಿ ಅರ್ಥ ರೀ. ಥ್ಯಾಂಕ್ ಯು.